ಹೆಲೋ ಗೈಸ್, ವೆಲ್ಕಮ್ ಟು ಹೌಸ್ ಆಫ್ ಫಾರ್ಚ್ಯೂನ್. ಬ್ಲಡ್ ಮೂನ್ ಬರ್ತಾ ಇದೆ 3rd of March 2026ಗೆ. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಲೂನಾರ್ ಎಕ್ಲಿಪ್ಸ್ ಆ್ಯಂಡ್ ನಾನು ಇದರ ಇಂಪಾರ್ಟೆನ್ಸ್ ಹೇಳ್ತೀನಿ ಆ್ಯಂಡ್ ಇವತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಇರುತ್ತೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ March 3rd 2026ಗೆ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಅಲ್ಲಿ ಈ ಲೂನಾರ್ ಎಕ್ಲಿಪ್ಸ್ ಆಗುತ್ತೆ. ಅಂದರೆ ಏನು ಬ್ಲಡ್ ಮೂನ್ ಬರುತ್ತಲ್ಲ, ಇದು ತುಂಬ ರೇರ್ ಆಗಿ ಬರುವಂಥದ್ದು. ಈ ಚಂದ್ರಗ್ರಹಣ ಇದರ ಇಂಪ್ಯಾಕ್ಟ್ ಹೇಗೆ ನಮ್ಮ ಮೇಲೆ ಇರುತ್ತೆ, ನಾವು ಅವತ್ತಿನ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನಾನು ಹೇಳ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ರಿಲೀಸಿಂಗ್ ಯೋರ್ ಕಾರ್ಮಿಕ್ ಡೆಟ್ಸ್. ಒಂದು ಕರ್ಮ ರಿಸೆಟ್ ಮಾಡುವಂಥ ಸಮಯ ಇದು. ಆ್ಯಂಡ್ ದಿಸ್ ಇಸ್ ದ ಬ್ಯೂಟಿಫುಲ್ ಅಕೇಶನ್ ಫಾರ್ ಯು ಗೈಸ್ ಈವನ್ ಟು ಕ್ಲಿಯರ್ ಔಟ್ ಯೋರ್ ಓಲ್ಡ್ ಕರ್ಮಾಸ್. ಅಂದರೆ ಕ್ಲಿಯರ್ ಔಟ್ ಯೋರ್ ಫಿಯರ್ಸ್, ನಿಮ್ಮ ಏನೇನೋ ಬ್ಲಾಕೇಜಸ್ ಇತ್ತಲ್ಲ ಅದೆಲ್ಲ ತೆಗಿಯೋಕ್ಕೂ ದಿಸ್ ಇಸ್ ದ ಬೆಸ್ಟ್ ಟೈಮ್. ಫಸ್ಟ್ ನಾನು ನಿಮಗೆ ಈ ಗ್ರಹಣ ಯಾವ ಟೈಮಿಗೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ಸುತಕ್ ಸ್ಟಾರ್ಟಿಂಗ್ ಟೈಮ್ ವಿಲ್ ಬಿ ಫ್ರಮ್ ಮಾರ್ನಿಂಗ್ 6:23 AM ಆ್ಯಂಡ್ ದೆನ್ ಚಂದ್ರಗ್ರಹಣ ಎಂಡ್ ಆಗೋದು 6:47 PM. ಸೊ ನಿಮಗೆ ಆಲ್ಮೋಸ್ಟ್ ಇದು ಲೈಕ್ ಜಾಸ್ತಿ ಇಂಪ್ಯಾಕ್ಟ್ 20 to 30 ಮಿನಿಟ್ಸ್ವರೆಗೂ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಆ್ಯಕ್ಚುಲಿ ಏನು ಮಾಡಿದ್ರೆ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಫಸ್ಟ್ ಥಿಂಗ್, ಮಂತ್ರ ಜಪ ಮಾಡೋದು. ಎಸ್, ನೀವು ಈ ಟೈಮಲ್ಲಿ ಮಹಾಮೃತ್ಯುಂಜಯ ಮಂತ್ರ ಅಥವಾ ಗಾಯತ್ರಿ ಮಂತ್ರ ಕೂಡ ನೀವು ಚಾಂಟ್ ಮಾಡ್ಬೋದು, ಈ ಮಂತ್ರನ ಜಪ ಮಾಡ್ಬೋದು. ಆಮೇಲೆ ಈ ಟೈಮಲ್ಲಿ ಮೆಡಿಟೇಷನ್ ಮಾಡ್ಬೋದು. ಮೆಡಿಟೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ರೇರ್ ಬ್ಲಡ್ ಮೂನ್ ಎನರ್ಜಿ ಬರುತ್ತೆ, ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆಮೇಲೆ ನೀವು ಈ ಗ್ರಹಣ ಟೈಮಲ್ಲಿ ನಾವು ಕೇಳಿರ್ತೀವಲ್ಲ, ಲೈಕ್ ನಮ್ಮ ತಾಯಿ ಅಥವಾ ನಮ್ಮ ಅಜ್ಜಿ ಅಂದ್ರು ಎಲ್ಲ ಹೇಳ್ತಾರೆ ಊಟ ಮಾಡಬಾರ್ದು ಅಂತ. ಎಸ್, ನೀವೇನಾದರೂ ಬಿಲೀವ್ ಮಾಡಿದ್ರೆ ದಯವಿಟ್ಟು ಅದನ್ನ ಫಾಲೋ ಮಾಡಿ. ನೀವೇನಾದರೂ ಬಿಲೀವ್ ಮಾಡಲ್ಲ, ಇಲ್ಲ ಇಟ್ಸ್ ಫೈನ್, ಐ ಆಮ್ ಜಸ್ಟ್ ಫೈನ್ ವಿತ್ ವಾಟ್ ಎವರ್ ಐ ಡೂ ಅಂತಂದ್ರೆ ಇಟ್ಸ್ ಫೈನ್. ಬಟ್ ಆ್ಯಕ್ಚುಲಿ ಆ ಟೈಮಲ್ಲಿ ದ ಮೂನ್ ರೇಸ್ ಜಾಸ್ತಿ ಇರೋ ಕಾರಣ ಆ ಥರ ಹೇಳ್ತಾರೆ. ಸೊ ವಾಟ್ ಯು ಡೂ ಇಸ್ ದ ಬೆಸ್ಟ್ ಥಿಂಗ್ ಟು ಡೂ ವೆನ್ ಯು ಕುಕ್. ನೀವು ಫಸ್ಟ್ ಆಫ್ ಆಲ್ ಈ ಗ್ರಹಣ ಆಗೋಕ್ಕಿಂತ ಮುಂಚೆನೆ ಕುಕ್ಕಿಂಗ್ ಮಾಡಿ ಇಟ್ಬಿಡಿ. ಆ್ಯಂಡ್ ದೆನ್ ಗ್ರಹಣ ಆದಮೇಲೆ ಬೇಕಾದ್ರೆ ನೀವು ಊಟ ಮಾಡ್ಬೋದು, ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆನೆ ಊಟ ಮಾಡಿರಬೇಕು. ಗ್ರಹಣ ಟೈಮಲ್ಲಿ ನೀವು ಊಟ ಮಾಡಬಾರ್ದು. ಆ್ಯಂಡ್ ಬಿಫೋರ್ ಕನ್ಸ್ಯೂಮಿಂಗ್ ದ ಫುಡ್ ನೀವು ತುಳಸಿ ಪ್ಲಾಂಟ್ದು ಲೀವ್ಸ್ ಇರುತ್ತಲ್ಲ, ಆ ತುಳಸಿ ಲೀವ್ಸ್ನ ನಿಮ್ಮ ಫುಡ್ಡಲ್ಲಿ ಹಾಕಿಟ್ಟಿರಿ. ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಟು ಡೂ. ಆ್ಯಂಡ್ ಆ ಡೇ ನೀವು ತುಂಬ ಸೈಲೆಂಟ್ ಆಗಿರಬೇಕು ಆ್ಯಂಡ್ ಜಾಸ್ತಿ ಕ್ವಾರಲ್ಸ್ ಮಾಡಬಾರ್ದು ಆ್ಯಂಡ್ ನೆಗೆಟಿವ್ ಟಾಕ್ಸ್ ಮಾಡಬಾರ್ದು. ಮನೇಲಿ ನೆಗೆಟಿವ್ ಥಾಟ್ಸ್ ಕೂಡ ಇರಬಾರ್ದು. ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಅವಾಯ್ಡ್ ಮಾಡಬೇಕು. ಬಿಕಾಸ್ ಈ ಟೈಮಲ್ಲಿ ನೀವೇನಾದರೂ ಜಗಳ ಮಾಡೋಕ್ಕೆ ಹೋದರೆ ಅದು ತುಂಬ ದೊಡ್ಡದಾಗುತ್ತೆ ಆ್ಯಂಡ್ ಇಟ್ ಲೀಡ್ ಟು ಲಾಟ್ ಆಫ್ ಕಾನ್ಫ್ಲಿಕ್ಟ್ಸ್ ಇನ್ ಯುವರ್ ಲೈಫ್ಸ್. ಸೊ ಅವಾಯ್ಡ್ ಈ ಥರ ಜಗಳ ಅದು ಇದು ಎಲ್ಲ. ಬಟ್ ಸ್ಟೇ ಕಾಮ್. ನಿಮ್ಗೆ ಏನಾದ್ರು ಇನ್ವೆಸ್ಟ್ ಮಾಡೋದಿತ್ತಂದ್ರೆ ಇವತ್ತಿನ ದಿವಸ ಏನು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಯು ಕ್ಯಾನ್ ಜಸ್ಟ್ ಅವಾಯ್ಡ್. ಐ ಮೀನ್ ಬೇಸಿಕ್ಲಿ ನೀವು ಜಸ್ಟ್ ಬಿ ಕ್ವೈಟ್ ಆನ್ ದಿಸ್ ಡೇ, ದ್ಯಾಟ್ಸ್ ದ ಬೆಸ್ಟ್. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಪ್ರೆಗ್ನೆಂಟ್, ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ಇದ್ರೆ ಈ ಟೈಮಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ನೀವು ಕೇಳಿರ್ತೀರಾ ಬಿಫೋರ್ ದ ಗ್ರಹಣ ನೀವು ಊಟ ಮಾಡಿ ಎಲ್ಲ ಫಿನಿಶ್ ಮಾಡಿ ಇಟ್ಟಿರಬೇಕು. ಆ್ಯಂಡ್ ದೆನ್ ಜಸ್ಟ್ ಡೂ ಮಂತ್ರ ಜಪ ಗೈಸ್. ಪ್ರೆಗ್ನೆಂಟ್ ವುಮೆನ್ ಈ ದಿವಸ ತುಂಬ ಕಾಮ್ ಆಗಿ ರಿಲ್ಯಾಕ್ಸ್ಡ್ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಆ ಮೂನ್ನ ಎನರ್ಜಿ ನಾವು ತಗೋಬೇಕು ಬೇಸಿಕ್ಲಿ, ಆಯ್ತಾ? ಸೊ ಡೂ ದ್ಯಾಟ್. ಪ್ರೆಗ್ನೆಂಟ್ ವುಮೆನ್ ದಯವಿಟ್ಟು ಎಲ್ಲೂ ಹೊರಗಡೆ ಹೋಗಬೇಡಿ ಅವತ್ತಿನ ದಿವಸ. ಕಂಪ್ಲೀಟ್ಲಿ ಲೈಕ್ ಲಿಟ್ರಲಿ ಅವಾಯ್ಡ್ ಗೋಯಿಂಗ್ ಔಟ್ ಆರ್ ಅವಾಯ್ಡ್ ಡೂಯಿಂಗ್ ಎನಿಥಿಂಗ್ ವಿಚ್ ಇಸ್ ಲೈಕ್ ಬಿಟ್ ರಿಸ್ಕಿ. ಮನೇಲಿನೂ ಅಷ್ಟೇ ಲೈಕ್ ಇಂಟೆನ್ಸ್ ಏನು ಎಕ್ಸಸೈಸ್ ಮಾಡಕ್ಕೆ ಹೋಗ್ಬೇಡಿ, ಏನು ಚಾಪಿಂಗ್ ಮಾಡಕ್ಕೆ ಹೋಗಬೇಡಿ, ಕಟಿಂಗ್, ನಥಿಂಗ್. ಜಸ್ಟ್ ಡೋಂಟ್ ಡೂ ಎನಿಥಿಂಗ್, ಜಸ್ಟ್ ರಿಲ್ಯಾಕ್ಸ್, ವಾಚ್ TV ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್. ದ್ಯಾಟ್ಸ್ ದ ಬೆಸ್ಟ್ ಥಿಂಗ್ ಟು ಡೂ. ಜಸ್ಟ್ ಡೂ ಸಮ್ ಪೆಡಿಕ್ಯೂರ್ ಮ್ಯಾನಿಕ್ಯೂರ್, ಅದು ಬೆಸ್ಟ್. ಆಮೇಲೆ ಈ ಟೈಮಲ್ಲಿ ಬೆಸ್ಟ್ ರೆಮಿಡೀಸ್ ಏನು ಗೊತ್ತಾ? ಲೈಕ್ ಐ ಟೋಲ್ಡ್, ಲೈಕ್ ಮಂತ್ರ ಜಾಪ್ ಮಾಡೋದು. ಆ್ಯಂಡ್ ಐ ವಿಲ್ ಟೆಲ್ ಯು ದ ಮಂತ್ರ, ವಿಚ್ ಮಂತ್ರ. ನಾನು ಫಸ್ಟ್ ಹೇಳಿದೆ ಮಹಾಮೃತ್ಯುಂಜಯ ಮಂತ್ರ, ಅದನ್ನು ಜಪ ಮಾಡ್ಬೋದು. ಇಲ್ಲಾಂದರೆ ಗಾಯತ್ರಿ ಮಂತ್ರ ಜಪ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಇಲ್ಲ ನನಗೆ ಐ ವಾಂಟ್ ಮೂನ್ ಎನರ್ಜಿ ಓನ್ಲಿ, ಆ ಪವರ್ಫುಲ್ ಮೂನ್ ಎನರ್ಜಿನೇ ಬೇಕು ಅವತ್ತು, ಬಿಕಾಸ್ ಗ್ರಹಣನೂ ಇರುತ್ತೆ, ಪೌರ್ಣಮಿನೂ ಇರುತ್ತೆ, ಅದೇ ಬೇಕು ಅಂತಂದರೆ ಯು ಕ್ಯಾನ್ ಚಾಂಟ್ ಚಂದ್ರ ಬೀಜ ಮಂತ್ರ. ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರಾಯ ನಮಃ ಅಂತ ಒಂದು
ಬೀಜ ಮಂತ್ರ ಇದೆ. ಈ ಬೀಜ ಮಂತ್ರ ನೀವು ಚಾಂಟ್ ಮಾಡ್ಬೋದು. ಇಲ್ಲ ಅಂದರೆ ಸಿಂಪಲ್ ಆಗಿ ಓಂ ಚಂದ್ರಾಯ ನಮಃ ಅಂತ ನೀವು ಚಾಂಟ್ ಮಾಡ್ಬೋದು. ಈ ಯಾವುದೇ ಮಂತ್ರ ನೀವು ಚಾಂಟ್ ಮಾಡಿದ್ರು ಅಟ್ಲೀಸ್ಟ್ 108 ಟೈಮ್ಸ್ ಮಾಡಬೇಕು ಮಿನಿಮಮ್. ಆವಾಗಲೇ ಅದರದ್ದು ಇಂಪ್ಯಾಕ್ಟ್ ಜಾಸ್ತಿ ಆಗೋದು. ಸೆಕೆಂಡ್ ಥಿಂಗ್ ಇಸ್ ಆಫರ್ ವಾಟರ್. ಗೈಸ್, ಚಂದ್ರ ಅಂದ್ರೇ ಇಮೋಷನ್ಸ್ ಅಲ್ವಾ. ಸೂರ್ಯ ಇಸ್ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಆತ್ಮ, ಆ್ಯಂಡ್ ಚಂದ್ರ ಇಸ್ ನಿಮ್ಮ ಇಮೋಷನ್ಸ್. ಸೊ ಈ ಚಂದ್ರಕ್ಕೆ ನೀವು ನೀರನ್ನ ಆಫರ್ ಮಾಡ್ಬೋದು. ವಿ ಆಲ್ಸೋ ರಿಲೇಟ್ ವಾಟರ್ ವಿತ್ ಮೂನ್ ಎನರ್ಜಿ. ಪ್ಲಸ್ ಅವತ್ತಿನ ದಿವಸ ನೀವು ವಾಟರ್ ಕೂಡ ಚಾರ್ಜ್ ಮಾಡ್ಬೋದು, ಕ್ರಿಸ್ಟಲ್ಸ್ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಬೆಸ್ಟ್ ರೆಮಿಡಿ ಏನು ಗೊತ್ತಾ, ಲೈಕ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಆಫ್ ದಿಸ್ ವಿಡಿಯೋ, ಇಟ್ಸ್ ಅ ಕರ್ಮ ರೀಸೆಟ್. ಸೊ ನೀವು ನಿಮ್ಮ ಕಾರ್ಮಿಕ್ ಡೆಟ್ಸ್, ಲೈಕ್ ಏನು ನೆಗೆಟಿವ್ ಎನರ್ಜಿ ಅಥವಾ ಅದೇನು ಬ್ಲಾಕೇಜಸ್, ಲೈಕ್ ರೀಸೆಂಟ್ ಟೈಮ್ಸಲ್ಲಿ ನಿಮಗೇನೋ ಒಂಥರ ಲೈಕ್ ಸಮಥಿಂಗ್ ಇಸ್ ನಾಟ್ ಹ್ಯಾಪನಿಂಗ್, ನನ್ನ ವಿಶ್ ಫುಲ್ಫಿಲ್ ಆಗ್ತಾ ಇಲ್ಲ, ನೆಗೆಟಿವ್ ಆಗ್ತಾ ಇದೆ, ನಂಗೆ ಬಿಲೀಫೇ ಬರ್ತಾ ಇಲ್ಲ ಇದರಲ್ಲಿ, ಐ ಡೋಂಟ್ ನೋ ವಾಟ್ ಟು ಡೂ, ಸೋ ಮೆನಿ ರಾಂಗ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ಅಂತ ಏನಾದರೂ ಅನಿಸ್ತಾ ಇದ್ರೆ, ನೀವು ಸ್ಪೆಷಲಿ ಈ ಡೇನ ಯೂಸ್ ಮಾಡ್ಕೊಳ್ಳಿ. ಏನಿಲ್ಲ, ಒಂದು ಸಿಂಪಲ್ ಪೇಪರ್ ತಗೊಳ್ಳಿ. ಆ ಪೇಪರಲ್ಲಿ ನಿಮ್ಗೆ ಏನೇನು ನೆಗೆಟಿವ್ ಎನರ್ಜೀಸ್, ಆ ಬ್ಲಾಕೇಜಸ್ ಏನಿದೆಲ್ಲ ಅದನ್ನೆಲ್ಲ ನೀವು ಬರೀರಿ. ಗಿವ್ ದ ಹೆಡಿಂಗ್ ಐ ರಿಲೀಸ್ ಅಂತ ಬರೆದ್ಬಿಟ್ಟು, ಐ ರಿಲೀಸ್ ಮೈ ಓಲ್ಡ್ ಫಿಯರ್ಸ್, ಐ ರಿಲೀಸ್ ಮೈ ಓಲ್ಡ್ ಮಿಸ್ಟೇಕ್ಸ್, ಅಥವಾ ಸಮ್ ಗಿಲ್ಟ್ ವಿಚ್ ಇಸ್ ಟ್ರಬ್ಲಿಂಗ್ ಮೀ, ಐ ರಿಲೀಸ್ ಮೈ ಓಲ್ಡ್ ಕರ್ಮ. ಈ ಥರ ನಿಮ್ಗೆ ಏನೇನು ಅನ್ಸುತ್ತಲ್ಲ ಅದೆಲ್ಲ ಬರೀರಿ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್, ಇಷ್ಟೇ ಬರಿಬೇಕಾ ಅಷ್ಟೇ ಬರಿಬೇಕಂತ, ನಥಿಂಗ್. ಜಸ್ಟ್ ರೈಟ್ ಎವ್ರಿಥಿಂಗ್ ವಾಟ್ ಎವರ್ ಯು ಆರ್ ಫೀಲಿಂಗ್ ಫ್ರಮ್ ಇನ್ಸೈಡ್, ಆ್ಯಂಡ್ ದೆನ್ ಅದನ್ನು ಮಡ್ಚಿಬಿಟ್ಟು ಸುಟ್ಟು ಹಾಕ್ಬಿಡಿ. ಜಸ್ಟ್ ಬರ್ನ್ ಇಟ್, ಲೈಕ್, ಆ್ಯಂಡ್ ಫೀಲ್ ಇಟ್ ವೆನ್ ಯು ಆರ್ ಬರ್ನಿಂಗ್ ಇಟ್. ನೀವು ಅದು ಬರ್ನ್ ಮಾಡಬೇಕಾದ್ರೆ ಐ ಲೆಟ್ ಗೋ ಆಫ್ ಆಲ್ ದ ನೆಗೆಟಿವ್ ಎನರ್ಜಿ ಫ್ರಮ್ ಮೀ, ಫ್ರಮ್ ಮೈ ಬಾಡಿ, ಫ್ರಮ್ ಮೈ ಹೌಸ್ ಅಂತ ಸುಟ್ಬಿಟ್ಟು ನೀವು ಗಾಳಿಗೆ ಓದ್ಬಿಡಿ. ಯೂನಿವರ್ಸ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಜಸ್ಟ್ ಹ್ಯಾವ್ ಟ್ರಸ್ಟ್, ಹ್ಯಾವ್ ಫೇತ್ ದಟ್ ಎಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಈ ನೆಗೆಟಿವ್ ಎನರ್ಜಿ ಹೋದ್ರೇ ನಿಮಗೆ ನೆಕ್ಸ್ಟ್ ನ್ಯೂ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಆಕ್ಸೆಪ್ಟ್ ದ ನ್ಯೂ ಬಿಗಿನಿಂಗ್ಸ್. ದ್ಯಾಟ್ ವಿಲ್ ಹ್ಯಾಪನ್ ಓನ್ಲಿ ಇಫ್ ಯು ಡೂ ದಿಸ್ ರಿಚುವಲ್. ಸೊ ದಯವಿಟ್ಟು ಇದನ್ನು ಮಾಡಿ, ಆ್ಯಂಡ್ ಐ ಆಮ್ ವಿಶಿಂಗ್ ಯು ಗೈಸ್ ಅ ಹ್ಯಾಪಿ ಬ್ಲಡ್ ಮೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.